ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ನಮಸ್ಕಾರ ವೀಕ್ಷಕರೇ, ಅನಧಿಕೃತ ಶಾಲೆಗಳ ವಿರುದ್ಧ ಕ್ರಮಕ್ಕಾಗಿ ದಲಿತ ಪರ ಸಂಘಟನೆಗಳು ನಡೆಸುತ್ತಿರುವಂತಹ ಹೋರಾಟ ಇವತ್ತು 4ನೇ ದಿನಗಳನ್ನ ಪೂರೈಸಿ 5ನೇ ದಿನಕ್ಕೆ ನಾಳೆ ಕಾಲಿರಿಸ್ತಾ ಇದೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಬಿಇಒ ಮತ್ತು ಡಿಡಿಪಿಐ ಅವರು ಬಂದು ನಿನ್ನೆ ಹೋರಾಟಗಾರರ ಮನವೊಲಿಸಲು ಪ್ರಯತ್ನ ಮಾಡಿದರು. ಆದರೆ ಮನವೊಲಿಕೆಯ ಯಾವುದೇ ಪ್ರಯತ್ನಗಳು ಇಲ್ಲಿ ಸಫಲ ಆಗಲಿಲ್ಲ. ಹಾಗಾಗಿ ಇವ್ರ ಕಡೆಯಿಂದ ಇನ್ನಷ್ಟು ಮನವಿಗಳನ್ನ ತಗೊಂಡು ನಾವು ಕೂಡಲೇ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಭರವಸೆ ಕೊಟ್ಬಿಟ್ಟು ಹೋದ್ರೆ ಹೊರತು ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಅಂತ ಮತ್ತೆ ಡಿಡಿಪಿ ಅವ್ರನ್ನ ಅಮಾನತ್ ಮಾಡಬೇಕು ಅಂತ ಹೋರಾಟಗಾರರು ಇವತ್ತು ಹೊಸದಾಗಿ ಮತ್ತೊಂದು ಪಟ್ಟನ್ನ ಹಿಡಿದಿದ್ದಾರೆ. ಇಂತಹ ಸನ್ನಿವೇಶಗಳು ಯಾಕೆ ಉದ್ಭವ ಆಗ್ತಾ ಇದೆ? ಅಧಿಕಾರಿಗಳು ಏನೆಲ್ಲ ಮಾಡಬೇಕು? ತಪ್ಪಿತಸ್ಥರದ್ದು ತಪ್ಪು ಕಂಡು ಬಂದರೂ ಕೂಡ ನೀವು ಕ್ರಮ ಕೈಗೊಳ್ಳುವಲ್ಲಿ ಡಿಲೇ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಕೂಡ ಇದರಲ್ಲಿ ಶಾಮೀಲಾಗಿದ್ದೀರಿ ಅಂತ ಮೇಲ್ನೋಟಕ್ಕೆ ಸಮಾಜಕ್ಕೆ ಸಾರ್ವಜನಿಕರಿಗೆ ಕಂಡು ಬರ್ತಾ ಇದೆ. ಇಂತಹ ಘಟನೆಗಳ ವಿರುದ್ಧ ಆಗಿಂದಾಗ ಕ್ರಮ ತಗೊಂಡ್ರೆ ಡಿಡಿಪಿ ಅವರೇ ನಿಮಗೂ ಒಳ್ಳೆಯದು, ಬಿಇಒ ಅವರೇ ನಿಮಗೂ ಒಳ್ಳೆಯದು, ಶಿಕ್ಷಣ ಇಲಾಖೆಯ ಮೇಲಾಧಿಕಾರಿಗಳೇ ನಿಮಗೂ ಒಳ್ಳೆಯದು. ಇಲ್ಲ ಅಂದ್ರೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಫಸ್ಟ್ ಉತ್ತರ ಕೊಡಬೇಕಾಗಿದ್ದು ಈ ಧರಣಿಗೆ ಜಿಲ್ಲಾಧಿಕಾರಿಗಳು ಉತ್ತರ ಕೊಡಬೇಕು. ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ, ಇಷ್ಟೊಂದು ಹೋರಾಟ ಉಗ್ರವಾಗ್ತಾ ಇದೆ. ದಿನೇ ದಿನೇ ಗಂಭೀರ ಆರೋಪ ಒಂದು ಕೇಳಿ ಬಂದಿದೆ. ಭಾಷಣ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳೇ ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಾ. ದಿನ ಬೆಳಿಗ್ಗೆ ಆದ್ರೆ ಪೇಪರ್ಗಳಲ್ಲಿ ನೋಡ್ತೀವಿ. ರಾಷ್ಟ್ರಗೀತೆಗೆ ಅಲ್ಲಿ ಅವಮಾನ ಆಗ್ತಾ ಇದೆ ಅನ್ನುವಂತ ಮಾತನ್ನ ಒಬ್ರು ಹೆಣ್ಮಕ್ಳು ಬಂದು ನಮ್ಮ ಮನೆ ಪಕ್ಕನೇ ಶಾಲೆ ಇದೆ ಸರ್, ನನಗೆ ಅವಮಾನ ಅನ್ನಿಸ್ತಾ ಇದೆ ರಾಷ್ಟ್ರಗೀತೆಗೆ ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಕ್ರಮ ಕೈಗೊಳ್ಳುವಂತ ಪ್ರವೃತ್ತಿ ನಿಮ್ಮಲ್ಲಿ ಇಲ್ಲ ಅಂದ್ರೆ ಇದು ನಮ್ಮ ಜಿಲ್ಲೆಗೆ ನೀವು ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಕೂಡ ಬರ್ತಾ ಇದೆ. ನಿಮಗೆ ಮೇಲಿನ ಮೇಲೆ ನಿಮ್ಮ ಎಲ್ಲ ವಿಡಿಯೋಗಳನ್ನ ಈ ಹೋರಾಟಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನ ನಿಮ್ಮ ವಾಟ್ಸಪ್ಗೆ ಹಾಕ್ತಾನೆ ಇರ್ತೀನಿ. ಇನ್ನೂವರೆಗೂ ಕೂಡ ಕ್ರಮ ಆಗಿಲ್ಲ ಅಂದ್ರೆ ಎಷ್ಟು ನಮ್ಮ ಆಡಳಿತ ವ್ಯವಸ್ಥೆ ವೈಫಲ್ಯ ಆಗಿದೆ ಅಂತ ನಾನು ನಿಮಗೆ ಎತ್ತಿ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು 4ನೇ ದಿನ ಪೂರ್ಣ ಆಗಿದೆ ಹೋರಾಟಗಾರರದ್ದು ಆರೋಗ್ಯ ಸ್ಥಿತಿ ಏನು ಅಂತ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಮೊದಲನೇ ದಿನ ಏನೋ ಬಂದು ಆರೋಗ್ಯ ಸ್ಥಿತಿಯನ್ನ ವಿಚಾರಿಸ್ಕೊಂಡು ಹೋದ್ರು, ಮತ್ತೆ ಆರೋಗ್ಯ ವಿಚಾರಿಸ್ಕೊಳಕ್ ಬಂದಿದ್ದಾರೆ ಇಲ್ಲೋ ಅದು ಕೂಡ ನನಗೆ ಗೊತ್ತಿಲ್ಲ. ಅದರ ಮಾಹಿತಿ ಕೂಡ ಇಲ್ಲ, ಯಾರು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂಗಿರ್ಬೇಕಾದ್ರೆ ಅಧಿಕಾರಿಗಳು ಸಾರ್ವಜನಿಕರ ಟ್ಯಾಕ್ಸ್ ಅಲ್ಲಿ ಪೇಮೆಂಟ್ ತಗೊಂಡು ಏನ್ ಮಾಡ್ತಾ ಇದ್ದೀರಾ ಅನ್ನುವಂತ ಸಾಮಾನ್ಯ ಪ್ರಶ್ನೆ, ಜನಸಾಮಾನ್ಯನ ಪ್ರಶ್ನೆ, ಇದು ನನ್ನ ಪ್ರಶ್ನೆ ಅಲ್ಲ, ಜನಸಾಮಾನ್ಯನ ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾ ಇದೆ. ಯಾಕೆ ಇಷ್ಟು ತಡ ಮಾಡ್ತಾ ಇದ್ದೀರಾ? ಇವ್ರ ಮೇಲೆ ಆಕ್ಷನ್ ಮಾಡಕ್ಕೆ ಏನ್ ತೊಂದರೆ ಆಗಿದೆ? ಅನಧಿಕೃತ ಶಾಲೆಗಳ ಮೇಲೆ ನಿಮ್ಗೆ ಆಕ್ಷನ್ ಮಾಡೋಕೆ ಯಾಕೆ ಆಗ್ತಾ ಇಲ್ಲ? ಏನಿದೆ? ಡೈರೆಕ್ಟ್ ಆಗಿ ಬಂದು ಇಲ್ಲಿ ಹೋರಾಟಗಾರರ ಜೊತೆ ಕೂತ್ಕೊಂಡು ಹೇಳಾದ್ರೂ ಹೇಳಿ. ನೀವು ಯಾಕೆ ನಾವು ಆಕ್ಷನ್ ಮಾಡೋದಿಲ್ಲ, ನಾವು ಈ ತರ ಪ್ರಭಾವಕ್ಕೆ ಒಳಗಾಗಿದೀವೋ ಮತ್ತೊಂದು ಮಗದೊಂದು ಏನಾದ್ರೂ ಹೇಳಿ ಹೋಗಿ. ಇಲ್ಲಾಂದ್ರೆ ಪಾಪ ಹೋರಾಟಗಾರರು ಹೋರಾಟ ಮಾಡ್ತಾನೆ ಇರ್ತಾರೆ, ನೀವು ಮಾತ್ರ ಆರಾಮಾಗಿ ನಿಮ್ ಕೆಲಸ ನೀವು ಮಾಡ್ತಾನೆ ಇರ್ತೀರ. ಹಿಂಗೆ ಆಗ್ತಾ ಹೋದ್ರೆ ಸಮಸ್ಯೆ ಇನ್ನಷ್ಟು ಗಂಭೀರವಾಗ್ತಾ ಇದೆ. ಈ ಸಮಸ್ಯೆ ಇನ್ನಷ್ಟು ಗಂಭೀರ ಆಗ್ತಾ ಹೋದ್ರೆ ದಯವಿಟ್ಟು ಜಿಲ್ಲಾಧಿಕಾರಿಗಳೇ ನೀವೇ ಹೊಣೆಗಾರರಾಗ್ತೀರಿ ಇದಕ್ಕೆ. ಹೋರಾಟಗಾರರಿಗಾಗ್ಲಿ ಅಥವಾ ಇಲಾಖೆಯ ಅಧಿಕಾರಿಗಳಿಗಾಗ್ಲಿ ಅಥವಾ ಸಾರ್ವಜನಿಕರ ಪ್ರಶ್ನೆಗಳಿಗಾಗ್ಲಿ ಉತ್ತರಿಸಬೇಕಾದಂತ ಜವಾಬ್ದಾರಿ ಇರೋರು ಜಿಲ್ಲಾಧಿಕಾರಿಗಳೇ. ನೀವು ಇದಕ್ಕೆ ಸಂಪೂರ್ಣ ಹೊಣೆಗಾರರಾಗ್ತೀರಿ ಅಂತ ನಾನು ಹೇಳ್ತಾ ಇವತ್ತಿನ 4ನೇ ದಿನದ ಹೋರಾಟದ ಕೊನೆಯ ವಿಡಿಯೋ ಇದು. ಧನ್ಯವಾದಗಳು. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದ್ರೋಳಿ ಬಣದ ಸಂಘಟನೆ ವತಿಯಿಂದ ಈ 4ನೇ ದಿನದ ಶಿಕ್ಷಣ ಇಲಾಖೆ ವಿರುದ್ಧ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ನಿನ್ನೆ ಏನು ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರಾದ ಡಿಡಿಪಿ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ರು. ಬಂದು ಎಲ್ಲ ಪರಿಶೀಲನೆ ಮಾಡಿದರು. ವಿದ್ಯಾಸ್ಫೂರ್ತಿ ಅಂತಕ್ಕಂಥ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ ಏನು ನಡೀತಾ ಇದೆ, ಆ ಸ್ಫೂರ್ತಿಯ ಒಂದು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಪರಿಶೀಲನೆ ಮಾಡಿದಾಗ ಅದು ಎಲ್ಲನೂ ಕೂಡ ಫೇಕ್ ಇದ್ದಾವೆ ಅಂತಕ್ಕಂಥದ್ದು ಅವರ ಗಮನಕ್ಕೆ ಬಂತು. ಆದರೆ ಈ ಸ್ಥಳದಲ್ಲಿ ಏನು ಕ್ರಮ ಕೈಗೊಳ್ಳಬೇಕಾಗಿತ್ತು ಡಿಡಿಪಿ ಅವರು ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ ತಿರ್ಗಾ ವಾಪಸ್ ಹೋಗಿದ್ದಾರೆ. ವಾಪಸ್ ಹೋಗಿ ಮತ್ತೆ ಏನು ಸೋಮವಾರ ಬರ್ತೀವಿ ಅಂತಕ್ಕಂಥ ಮಾತುಗಳನ್ನು ಆಡಿದ್ದಾರೆ.
ಆದರೆ ಈ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದಾರೋ ಅಥವಾ ಸುಮ್ಮನೆ ಸರ್ಕಾರದ ಸಂಬಳ ತಗೊಂಡು ಏನ್ ಮಜಾ ಮಾಡ್ತಾ ಇದಾರೋ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಆಲ್ರೆಡಿ ವಸತಿ ಕೂಡ ಅಲ್ಲಿ ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ. ಇದು ಪರವಾನಗಿ ಇಲ್ದೇನೂ ಕೂಡ ಈ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದೆ. ಇಷ್ಟಿದ್ರು ಕೂಡ ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಕ್ರಮ ಕಳೆದೇ ಇರ್ತಕ್ಕಂಥ ಕಾರಣ ಏನು ಅಂತ ನಮಗೂ ಕೂಡ ಗೊತ್ತಾಗ್ತಿಲ್ಲ. ಅಧಿಕಾರಿಗಳದ್ದು ಏನಾದರೂ ಬೇರೆ ಏನಾದರೂ ಇರ್ಬೋದು. ಆದರೆ ಹಿಂಗೆ ಮುಂದುವರೆದ್ರೆ ಈ ನಮ್ಮ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟವನ್ನು ನಾಳೆಯಿಂದ ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಹಾಗೆ ನಾಳೆಯಿಂದ ತಮಟೆ ಚಳವಳಿ ಆಗಿರ್ಬೋದು, ಇನ್ನಿತರ ಉಗ್ರ ಸ್ವರೂಪದ ಹೋರಾಟಗಳನ್ನು ನಾವು ಕೈಗೊಳ್ತೀವಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಸಂಘಟನೆಯಿಂದ ಇವತ್ತು ನಮ್ಮ ಧರಣಿ ಪ್ರಾರಂಭವಾಗಿ 4ನೇ ದಿನ ಮುಕ್ತಾಯ ಆಗ್ಲಿಕ್ಕೆ ಬಂತು. ಆದರೆ ನಿನ್ನೆ DDPI ಅವರು ಬಂದರು. ಬಂದು ಎಲ್ಲ ದಾಖಲೆಗಳನ್ನು ಎಲ್ಲ ಪರಿಶೀಲನೆ ಮಾಡಿ ಕೂಡ ಅದ್ರ ತಪ್ಪದವಂತ ಹೇಳಿ ಅವರು ಕೂಡ ಅಸಹಾಯಕರಾಗಿ ಹಿಂತಿರುಗುವಂಥ ವ್ಯವಸ್ಥೆ ಆಯಿತು. ಯಾಕೆ ಇವರು ಈ ಥರ ಅಸಹಾಯಕರಾಗ್ತಿದಾರಪ್ಪ ಅಂತಂದರೆ ಇವರು ರಾಜಕೀಯ ಪ್ರಭಾವಿ ನಾಯಕರ ಒಂದು ಇವ್ರಿಗೆ ಏನೋ ಭಾಳ ಒಂದು ಪ್ರಭಾವ ಇರ್ಬೋದು ಅಂತೇಳಿ ಅನಿಸ್ತದೆ ನಮಗೆ. ಯಾಕಪ್ಪ ಅಂತಂದ್ರೆ BO ಅವರು ಬಂದರು, ಅವ್ರ ಕಡೆನೂ ಯಾವುದೇ ಆ್ಯಕ್ಷನ್ ತಗೊಳ್ಳೋಂಥ ಪರಿಸ್ಥಿತಿ ಇವ್ರು ಸರ್ಕಾರಿ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳ ಕೈಯಾಳುಗಳು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಅವ್ರಿಗೆ ಹೇಳೋದೊಂದೇ, ಇವತ್ತು 4 ದಿನ ನಮ್ಮ ಧರಣಿ ಪೂರ್ಣಗೊಳ್ತಾ ಇದೆ. ನಾಳೆ ದಿನ ತಮಟೆ ಚಳವಳಿ ಮತ್ತು ಕಪ್ಪು ಪಟ್ಟಿ ಕಟ್ಟಕೊಂದು ಪ್ರದರ್ಶನವನ್ನು ನಾವು ನೀಡ್ತಾ ಇದ್ದೇವೆ. ಇನ್ನೂ 2 ದಿನ ಹೋದ್ರೆ ಮತ್ತು ಇನ್ನೂ ಉಗ್ರವಾದ ಹೋರಾಟವನ್ನು ನಾವು ಮಾಡ್ಕೋತೇವೆ. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೂ 4 ದಿನ ಆಯ್ತು. ಇವತ್ತು DDPIಗೂ ಗೊತ್ತಾಯ್ತು, ಎಲ್ಲ ವಿಷಯಗಳು ಗೊತ್ತಾಗಿ ತಪ್ಪೈತೆ ಅಂತ ಕೂಡ ಗೊತ್ತಿದ್ರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಇವ್ರು ಅಧಿಕಾರಿಗಳು ಹೌದಾ ಅಲ್ಲ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಅಂದ್ರೆ ದಲಿತ ಸಂಘಟನೆ ಇವತ್ತು ಹೋರಾಟಕ್ಕೆ ಕುಂತು 4 ದಿನ ಆದ್ರೂ ಕೂಡ ಇವ್ರು ಕ್ರಮ ಕೈಗೊಳ್ತಾ ಇಲ್ಲಪ್ಪ ಅಂತಂದ್ರ ಇಲ್ಲಿಂದ ನಾವು ಒಳ್ಳೆ DDPI ಆಫೀಸಿಗೆ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ. DDPI ಆಫೀಸರ್ ಇಲ್ಲಿವರೆಗೆ ಏನಿತ್ತು BO ಅಷ್ಟೇ ಸಸ್ಪೆಂಡ್ ಆಗ್ಬೇಕನ್ನೋದಿತ್ತು. ಇದರಲ್ಲಿ DDPIನೂ ಕೂಡ ಇನ್ವಾಲ್ವ್ ಆಗಿದ್ದಾರೆ, ಅವ್ರನ್ನೂ ಕೂಡ ಈ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾವು ಧರಣಿಯನ್ನು ಮುಂದುವರಿಸ್ತೀವಿ. ಈ DDPI ಮತ್ತು BO ಇಬ್ರು ಕೂಡಿಕೊಂಡು ನಡೆಯುವಂತ ಅನಧಿಕೃತ ವಸತಿ ಶಾಲೆಗಳಿಗೆ ಪರ್ಮಿಷನ್ ಕೊಡುವುದು ಮತ್ತು ಎಲ್ಲಿ ಒಂದು ಓಣಿಯಲ್ಲಿ ಕೂಡ ಪರ್ಮಿಷನ್ ಕೊಡೋದು, ಯಾವುದೇ ಕಟ್ಟಡ ಇಲ್ಲಾರ ಅದು ಪರ್ಮಿಷನ್ ಚೆನ್ನಾಗಿದೆ, ಇದು ಕಟ್ಟಡ ಚಲೋ ಇದೆ ಅಂತ ಹೇಳಕ್ ಪರ್ಮಿಷನ್ ಕೊಡೋದು, ಇಂಥ ಒಂದು ವಲಸ ಮನಸ್ಥಿತಿ ಉಳಕ್ಕಂತ ಇವು ಅಧಿಕಾರಿಗಳು ಇವ್ರು ದುಡ್ಡಿಗೋಸ್ಕರ ಇದನ್ನೆಲ್ಲ ಮಾಡ್ತಿದಾರಂತ ಅನ್ಸುತ್ತೆ ನಮಗ. ಯಾಕಪ್ಪ ಅಂದ್ರೆ ಯಾರು ದುಡ್ಡು ಕೊಟ್ರೆ ಏನಾದ್ರು ಮಾಡ್ತಾರ ಅಂದ್ರೆ ಅಲ್ಲಿ ಮಕ್ಕಳು ಏನಾದ್ರು ಸತ್ರೆ, ಮಕ್ಕಳಿಗೆ ಏನಾದ್ರು ಆದ್ರೆ ಇದಕ್ಕೆ ಯಾರು ಜವಾಬ್ದಾರಿ, ಹೊಣೆ ಯಾರು? ಇದಕ್ಕೆ ಇವರೇ ನೇರವಾದ ಹೊಣೆಗಾರ ಆಗ್ತಾರ. ಅದಕ್ಕಾಗಿ ಹೇಳ್ತಾ ಇದ್ದೀವಿ, ಈ ಹೋರಾಟ ಇನ್ನೂ ಉಗ್ರವಾದ ಸ್ವರೂಪವನ್ನ ಪಡ್ಕೊಳ್ತದ. ಉಗ್ರವಾದ ಸ್ವರೂಪವನ್ನ ಪಡೆದುಕೊಳ್ಳಕ್ಕಿಂತ ಮುಂಚಿತವಾಗಿ ನಾಳೆನೆ ನಮ್ಗೆ ಹೋರಾಟದ ಸ್ಥಳಕ್ಕೆ ಬಂದು ನಮ್ಗೆ ಏನಾದ್ರು ನ್ಯಾಯ ಕೊಡದೇ ಹೋದ್ರೆ, ನಾವು ಇಟ್ಟಂತ ಬೇಡಿಕೆಗಳಿಗೆ ಸರಿಯಾದ ನ್ಯಾಯವನ್ನು ಕೊಡದೇ ಹೋದ್ರೆ BO ಮತ್ತು DDPI ಇಬ್ಬರನ್ನೂ ಕಮಿಷನರ್ ಬಂದು ಇವರನ್ನ ಸಸ್ಪೆಂಡ್ ಮಾಡ್ಬೇಕು. ಇಲ್ಲದೆ ಹೋದ್ರೆ ಇನ್ನೂ ದೊಡ್ಡ ಮಟ್ಟದ ಹೋರಾಟ ಇಡೀ ನಮ್ಮ ರಾಜ್ಯಾಧ್ಯಕ್ಷರು ಬಂದು ಇಡೀ ಜಿಲ್ಲೆಯಾದ್ಯಂತ ಪಾದಯಾತ್ರೆ ಮಾಡಿ BO ಆಫೀಸ್ DDPI ಆಫೀಸನ್ನ ಕೀಲಿ ಹಾಕುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹೇಳ್ತೇನೆ ಈ ಮೂಲಕ. ತಮಟೆ ಚಳವಳಿ ನಾಳೆ ಇಲ್ಲಿ 4 ದಿನ ಕುಂತರು, ತಹಸೀಲ್ದಾರ್ ಇನ್ನೂವರೆಗೆ ಬಂದಿಲ್ಲ, ಯಾಕೋ ಏನೋ ಗೊತ್ತಿಲ್ಲ ಅವ್ರ. ಹಾ ಅವರು ಹೇಳಿದ್ರು, ಅವ್ರು ಅಲ್ಲೇ ಮನಿ ಇದೆ ಅಂತ ಆ ಸ್ಕೂಲ್ ಹತ್ರನೇ ಮನಿ ಇರ್ಬೇಕಾದ್ರೆ ಅಲ್ಲೇ ಪ್ರೇಯರ್ ಮಾಡಿಸ್ತಾರಂತ ಇವರು. ಆ ಪ್ರೇಯರ್ ಮಾಡಿಸೋ ಹೊತ್ನ್ಯಾಗ ರಾಷ್ಟ್ರಗೀತೆ ಆಡೋ ಹೊತ್ನ್ಯಾಗ ಇವರು ಕೂಡ ನಾವು ಗೌರವ ಕೊಡಕ್ ಕಷ್ಟ ಆಗ್ತಿದೆ ಮತ್ತು ಅಲ್ಲಿ ರಾಷ್ಟ್ರಗೀತೆಗೆ ಅವಮಾನ ಮಾಡ್ತಾರ ಅನ್ನುವಂತ ವಿಷಯನೂ ಕೂಡ ಅವರು ನಮ್ಮ ಸಹೋದರಿ ಅವರು ಬಂದು ನಿನ್ನೆ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ಅವ್ರಿಗೆ ಆದಂತ ನೋವನ್ನು ಕೂಡ ಅವರು ಇಲ್ಲಿ ಹೇಳಿಕೊಂಡ್ರು. ಹಲವಾರು ರೀತಿ 1 ವರ್ಷದಿಂದ ಅವರು ಒಂದೂವರೆ ವರ್ಷದಿಂದ ಅವರು ಲೆಟರ್ ಕೊಟ್ಟು DDPI ಅವ್ರಿಗೆ ಭೇಟಿಯಾಗಿ BO ಅವ್ರಿಗೆ ಭೇಟಿಯಾಗಿ ಹಲವಾರು ರೀತಿ ಅವರು ಕಾನೂನು ಹೋರಾಟ ಮಾಡಿದ್ರು ಕೂಡ ಅವ್ರು ವಿಫಲರಾಗಿದ್ದೀವ್ರಿ. ಇವ್ರು ರಾಜಕಾರಣಿಗಳ ಇವ್ರಿಗೆ ಬೆಂಬಲ ಐತಿ ಅಂತ ಹೇಳಿಕೆ ನಮ್ಗೆ ಬಂದು ಅವ್ರು ನೇರವಾಗಿ ಹೇಳಿದ್ರು. ಅದಕ್ಕಾಗಿ
ಇಂಥ ಒಂದು ಭ್ರಷ್ಟ ವಸತಿ ಶಾಲೆಗಳು ನಡೆಸುತ್ತಂತ ಭ್ರಷ್ಟ ಚೇರ್ಮನ್ಗಳನ್ನ, ಅಧ್ಯಕ್ಷರನ್ನ, ಇವರ ಸ್ಕೂಲ್ಗಳನ್ನ ಇಮಿಡಿಯೇಟ್ ಆಗಿ ಬಂದ್ ಮಾಡಿ ಅವ್ರ ಮೇಲೆ ಒಂದು FIR ಅನ್ನ ದಾಖಲು ಮಾಡ್ಬೇಕಂತೇಳಿ ವಿನಂತಿಸ್ಕೊಳ್ತೀನಿ. SP ಅವರು ಇಲ್ಲಿ ಈ SP ಅವರನ್ನಕ್ಕಿಂತ ಇಲ್ಲಿ ಪೊಲೀಸ್ ಇಲಾಖೆಯವರು ತುಂಬಾ ನಮ್ಮ ಹೋರಾಟವನ್ನ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಯಾಕೋ ಏನೋ ಗೊತ್ತಿಲ್ಲ. ಅವರು ಕೂಡ ಯಾರೋ ಇಲ್ಲಿ ನಾವು ಹೋರಾಟ ಮಾಡ್ತಿದೀವಿ ಅಂತ ಹೇಳಿಕೆ ಎಲ್ಲ ಅವ್ರಿಗೆ ಪರ್ಮಿಷನ್ ತಗೊಂಡು ಬಂದಿದೀವಿ. ಅವರು ಕೂಡ ಸರಿಯಾದ ನಮಗೆ ಇಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. SP ಅವರು ಯಾಕಂದ್ರೆ ರಾಷ್ಟ್ರಗೀತೆ ಅವಮಾನ SP ಅವರು ಸ್ವಪ್ರೇರಿತವಾಗಿ ಸುಮೋಟ ಕೇಸನ್ನ ದಾಖಲಿಸ್ಕೋಬೇಕಿದನ್ನ. ಯಾಕಪ್ಪ ಅಂತಂದ್ರೆ ಇದು ರಾಷ್ಟ್ರಗೀತೆಗೆ ರಾಷ್ಟ್ರಕ್ಕೆ ಅವಮಾನವಾಗುವಂತ ಯಾವುದೇ ವ್ಯಕ್ತಿ ಆಗಿರ್ಲಿ, ಯಾವುದೇ ಒಬ್ಬ ಚೇರ್ಮನ್ ಆಗಿರ್ಲಿ, ಪ್ರತಿಯೊಬ್ಬ ಭಾರತೀಯ ಸಮಾಜದ ಇರ್ತಕ್ಕಂಥ ನಾಗರಿಕನ ಕರ್ತವ್ಯ ಅದು. ಅದಕ್ಕಾಗಿ ಅವರ ಮೇಲೆ ಇಮಿಡಿಯೇಟ್ ಆಗಿ SP ಸಾಹೇಬ್ರು ಕೂಡ ಅವರನ್ನ ಕಂಪ್ಲೇಂಟ್ ಮಾಡಿ ಅವರನ್ನ ಒಳಗಾಕುವಂತ ವ್ಯವಸ್ಥೆ ಮಾಡ್ಬೇಕಂತೇಳಿ ಹೇಳ್ತೀನಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.